ಹಲೋ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಮದುವೆಯ ಬಯಕೆನಲ್ಲಿರ್ತಕ್ಕಂಥ ಎಲ್ಲ ಬಾಯ್ಸ್ಗೆ ನಮಸ್ತೆ ನಮ್ಮ ಚಾನಲ್ಗೆ. ಸೊ ನಾನು ತಮ್ಮಲ್ಲಿ ಹೇಳಿರೋ ರೀತಿಯಲ್ಲಿ ನೀವು ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಾಡಬಹುದು ಇವ್ರ ಜೊತೆ. ಬಟ್ ಕಂಡೀಷನ್ಸ್ ಇದೆ. ಇವರನ್ನು ನೀವು ಫ್ರೆಂಡ್ಶಿಪ್ಪಲ್ಲಿ ಬಳಸ್ಕೊಳ್ಬೋದು ಅಥವಾ ಗಂಡನಾಗಿ ಇವ್ರ ಜೊತೆ ನೀವು ಎಲ್ಲ ರೀತಿಯಲ್ಲೂ ಕೂಡ ಆಸೆ ತೀರಿಸ್ಕೊಳ್ಬೋದು. ಅಷ್ಟಕ್ಕೂ ಈಕೆ ಯಾರು, ಏನಂತೆ ಈಕೆಗೆ ಅಂತಂದರೆ, ಹೆಸರು ಬಂದು ತನುಜಾ. ಊರು ಬಂದ್ಬಿಟ್ಟು ದಾವಣಗೆರೆಯಲ್ಲಿ ವಾಸವಾಗಿರುವ ಒಬ್ಬ ಹುಡುಗಿ. 5 ವರ್ಷಗಳಿಂದ ಬೆಂಗಳೂರಿನ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಪಿ ಜಿನಲ್ಲಿ ವಾಸವಾಗಿರ್ತಕ್ಕಂಥ ಈಕೆ ಲಿಟ್ರಲಿ ಬಂದು ಇವಾಗ ಒಳ್ಳೆಯ ರೀತಿಯ ಮತ್ತು ಚೇಂಜಸಬಲ್ ಲೈಫ್ನಲ್ಲಿ ಇರ್ತಕ್ಕಂತಹ ಈಕೆ ದಾವಣಗೆರೆಯಲ್ಲಿ ಇವರ ಅಜ್ಜಿಯ ಊರಿನಲ್ಲಿ ವಾಸವಾಗಿದ್ದಾರೆ. ನೋಡೋದಕ್ಕೆ ಹೀಗೆ ಕಾಣಿಸ್ತಾಳೆ. ಬೂದಿ ಕಲರ್ ಬಣ್ಣದ ಶರೀರ ಹೊಂದಿರತಕ್ಕಂಥದ್ದು. ವಯಸ್ಸು 28 ವರ್ಷ. ಊರು ದಾವಣಗೆರೆ. ವೇಟು ಬಂದು 58 kg ಹೈಟು ವೇಟ್ ಹೊಂದಿದ್ದಾರೆ. ಸೊ ನೋಡೋದಕ್ಕೆ ಗೋಧಿ ಬಣ್ಣ, ರಾಶಿ ತುಲಾ ರಾಶಿ, ಶಿಕ್ಷಣದಲ್ಲಿ BA. ಇವಾಗ ಸ್ಟಡೀಸು ಕಚೇರಿನಲ್ಲಿ ಹೆಲ್ಪರು, ಅಂದರೆ ತಹಶೀಲ್ದಾರ್ ಆಫೀಸ್ ಅಂತ ಕರಿತೀವಲ್ಲ, ಅಲ್ಲಿ ಫೈಲ್ಸ್ಗಳನ್ನು ಮೂವ್ ಆನ್ ಮಾಡೋದಕ್ಕೆ ಒಬ್ಬ ಹೆಲ್ಪರಾಗಿ ಕೆಲಸ. ಕುಟುಂಬದಲ್ಲಿ ತಂದೆಯವರು ಬಸ್ ಡ್ರೈವರ್, ತಾಯಿಯವರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ತಮ್ಮನವರು ಶಾಲೆಯಲ್ಲಿ ಇನ್ನೂ ಕೂಡ ಓದ್ತಾ ಇದ್ದಾನೆ. ಮನೆಯ ಜವಾಬ್ದಾರಿಯುತ ಪ್ರಾಪರ್ಟಿ ನಾನೇ ಆಗಿದ್ದೇನೆ, ಹಾಗಾಗಿ ಮೊದಲು ನಾನೇ ಮದುವೆ ಆಗಬೇಕು ಅಂತ ತನುಜಾ ಎಸ್ ಅಂತ ಹುಡುಗಿ ಹೇಳಿದ್ದಾರೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವಿಚಾರಕ್ಕೆ ಬಂದರೆ ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ. ಸಾಫ್ಟ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಒಂದು ಕುಟುಂಬಕ್ಕೆ, ಅಂದರೆ ಗರೀಬ್ ಜನ ಅಂತ ಕರಿತೀವಲ್ಲ, ಆ ಒಂದು ಜನದಿಂದ ಬಂದಿರತಕ್ಕಂಥದ್ದು ಈ ಒಂದು ತನುಜಾ. ಅಷ್ಟಕ್ಕೂ ಈ ಒಂದು ತನುಜಾ ಅವ್ರಿಗೆ ಇಷ್ಟಪಡುವಂಥ ಹುಡುಗ ರಿಸ್ಟ್ರಿಕ್ಷನ್ಗಳನ್ನು ಒಳಗೊಂಡಿರಬೇಕು. ಅಂದರೆ ರಿಸ್ಟ್ರಿಕ್ಷನ್ ಅಂದರೆ ಈ ಒಂದು ತನುಜಾ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋಕ್ಕೆ ಬರಲ್ಲ. ಬಟ್ ನನ್ನನ್ನು ಮದುವೆ ಆಗುವಂಥ ಹುಡುಗ ಅವನು ಯಾವ ಜಾತಿಯವನು ಅಂತ ನನಗೆ ಬೇಕಾಗಿಲ್ಲ, ಅವನು ಇರ್ತಕ್ಕಂಥ ರೀತಿಯಿಂದ ನಾನು ಅವನನ್ನು ಇಷ್ಟಪಡ್ತೀನಿ ಅಂತ ಹೇಳಿರೋದು. ಸೊ ಇಂಟರ್ ಕ್ಯಾಸ್ಟ್ ಆಗುವಂತಹ ಕೆಪಾಸಿಟಿ ನಿಮಗೆ ಇರಬೇಕು ಅಂತ ಹೇಳಿರೋದು. ಲವ್ ಆ್ಯಂಡ್ ಡ್ರೀಮ್ ಎರಡೂ ಕೂಡ ಕನೆಕ್ಟ್ ಮಾಡುವಂಥ ಮನಸ್ಸು ನಿಮಗೆ ಇರಬೇಕಂತೆ. ಕನಸುಗಳನ್ನು, ಅಂದರೆ ಹೀಗೆ ಕಾಣುವಂಥ ಕನಸುಗಳನ್ನು ನನ್ನ ಒಂದು ಲವ್ನ ಮೂಲಕ ಈಡೇರಿಸಬಲ್ಲಷ್ಟು ಕೆಪಾಸಿಟಿ ಆ್ಯಂಡ್ ಈಡೇರಿಸಬಲ್ಲಷ್ಟು ಧೈರ್ಯ ನಿಮಗೆ ಇರಬೇಕು. ನಿಮ್ಮ ವಯಸ್ಸು 31 ಆಗಿದೆಯಾ, ನನಗೇನು ಪರವಾಗಿಲ್ಲ ರೀ, ನನ್ನ ಕನಸು ಮೇನಿದೆ, ನನಗೆ ಅದೆಲ್ಲವೂ ಕೂಡ ಈಡೇರಿಸಬೇಕು ಅಂತ ಹೇಳಿದ್ದಾರೆ. ನಾನು ಆ ಒಂದು ಕಚೇರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 2 ವರ್ಷ ಆಯಿತು. 2 ವರ್ಷಗಳಿಂದ 1 ಲಕ್ಷ ರೂಪಾಯಿ ದುಡ್ಡನ್ನು ಸೇವ್ ಮಾಡಿ ಮನೇಲಿ ಇಟ್ಕೊಂಡಿದ್ದೇನೆ ಅಂತ ಹೇಳಿರೋದು. ಬೇಕಿದ್ದರೆ ನಿಮಗೆ ವರದಕ್ಷಿಣೆ ಅಂತ ಅದನ್ನೇ ಕೊಡ್ತೀನಿ, ಬಟ್ ನಮ್ಮ ತಂದೆ ತಾಯಿಗೆ ನೀವು ಬೇಡೋ ಹಾಗಿಲ್ಲ ಅಂತ ಹೇಳಿರೋದು. ಕುಟುಂಬದವರನ್ನು ಗೌರವದಿಂದ ಮತ್ತು ಅಕ್ಕಪಕ್ಕದವರ ಜನರ ಜೊತೆ ಒಳ್ಳೆಯ ಸಭ್ಯತೆಯಿಂದ ನಡೆದುಕೊಳ್ಳುವಂಥ ಹುಡುಗ ನೀವಾಗಿರಬೇಕಂತೆ. ಬಿಕಾಸ್ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆದ ನಂತರ ಅದನ್ನು ಇದು ಮಾಡೋದು, ಇಶ್ಯೂ ಮಾಡೋದು, ಇದೆಲ್ಲ ಮಾಡಬಾರ್ದು. ಹೆಂಡತಿಗೆ ಒಳ್ಳೆಯ ಸುಖ, ಒಳ್ಳೆಯ ಫ್ಯೂಚರ್ ಪ್ಲ್ಯಾನಿಂಗ್, ಅಂದರೆ 1 ವರ್ಷ 2 ವರ್ಷ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡ್ತಾಳೆ ಈಕೆ. ಮಾಡಿದ ತಕ್ಷಣ ಆವಾಗ ಮದುವೆ ಮಗು ಆಗಬೇಕು ಇಲ್ವೋ ಅಂತ ಡಿಸಿಷನ್ನು. ಈಕೆದು ಹಲವಾರು ಆಸೆಗಳಿವೆ ಸ್ನೇಹಿತರೆ. ಆ ಆಸೆಗಳನ್ನು ಹೇಳ್ತೇನೆ. ಅದಕ್ಕೂ ಮುನ್ನ ನಿಮ್ಮ ಬಯೋಡಾಟಾಗಳನ್ನು ಇವಾಗ ಈ ಒಂದು ಹುಡುಗಿ ಯಾವ ರೀತಿಯಲ್ಲಿ ಹೇಳಿದ್ಲೋ ಅದೇ ರೀತಿ ನಮಗೆ ಕಳಿಸಿಕೊಡಿ. ನಾವು ಅದೆಲ್ಲನೂ ಚೆಕ್ಕಿಂಗ್ ಮಾಡಿ ಆಕೆಗೆ ಮೇಲ್ ಮಾಡ್ತೀವಿ. ಆ ಕಡೆಗಿಂದ ಆಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾಳೆ. ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಲಿಂಕ್ ಇದೆ, ಏನು Gmail ಐಡಿದು. ಸೊ ಕನಸು ನಂಬರ್ 1 ಆಕೆದು. ನಂಬರ್ 1 ಬಂದುಬಿಟ್ಟು ಇದಂತಹ ಕಾರುಗಳಲ್ಲಿ ಸುತ್ತಾಡಬೇಕು. ಸೊ ಖರೀದಿ ಮಾಡಬೇಕು ಅಂತ ಇಲ್ಲ, ಸುತ್ತಾಡಬೇಕು ಅನ್ನೋದು ಆಕೆಯ ಕನಸಿದೆ. ಗಾಡಿ ಹೆಂಗಿದೆ ಅಂದರೆ ಒಂದು 6166 cc ಗಾಡಿ, V8 ಪೆಟ್ರೋಲ್ ವೇರಿಯಂಟು. ಟಾಪ್ ಸ್ಪೀಡ್ ಬಂದರೆ 250 ಕಿಲೋಮೀಟರ್ನ ಟಾಪ್ ಸ್ಪೀಡು. ಮೈಲೇಜಿಂಗು 6 ರಿಂದ 8 ಕಿಲೋಮೀಟರ್ ಮೈಲೇಜಿಂಗ್ ಕೊಡುತ್ತೆ. ಸೊ 7 ಸೀಟಿನ ಒಂದು ಗಾಡಿ ಆಕೆಗೆ ತುಂಬ ಅಂದರೆ ತುಂಬ ಡ್ರೀಮ್ ಗಾಡಿ ಆಗಿರೋದು. ಲಿಟ್ರಲಿ ಹೆಣ್ಣು ಮಕ್ಕಳು ಬರೀ ಬೈಕ್ಗಳನ್ನೇ ಇಷ್ಟಪಡ್ತಾರೆ ಅಂತ ಮಾಡಿದ್ವಿ. ಸೊ ಇವಾಗ ಗಂಡು ಮಕ್ಕಳು ಕೂಡ ಇಷ್ಟಪಟ್ಟು ಬರುವಂತಹ ಸಿಚುವೇಶನ್ನ ನಡೀತಾ ಇದೆ ಸ್ನೇಹಿತರೆ. ಲಿಟ್ರಲಿ ಹೊಸ ಬದಲಾವಣೆ 2026ನೇ ಯುಗ 2028ರ ತನಕ ಬರೋಷ್ಟರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ಆಗುತ್ತೋ, ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ಒಂದು ಚೂರು ಕೂಡ ಯೋಚನೆ ಮಾಡಿದ ರೀತಿಯಲ್ಲಿ ಸೊ ಮುಂದುವರಿದು ಹೋಗ್ತಾ ಇದೆ ಕಾಲಮಾನ. ಅದಕ್ಕೆ ತಕ್ಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇರೋಣ.
ಆ್ಯಂಡ್ ಹೀಗೆ ಕನಸುಗಳನ್ನು ನೀವೇನಾದರೂ ಈಡೇರಿಸೋದಕ್ಕೆ ಮುಂದೆ ಬಂದರೆ ಇವರ ಕಡೆಯಿಂದ ಮದುವೆ ಖರ್ಚು ಅಂತ 1,00,000 ರೂಪಾಯಿ ಸೈಲೆಂಟಾಗಿ ಕೊಡ್ತಾಳೆ ನಿಮಗೆ. ಆನಂತರ ಇವರ ತಂದೆ ತಾಯಿಯವರಿಂದ ಎಷ್ಟು ದುಡ್ಡು ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬರುತ್ತೆ ಅಂತ ಹೇಳಿರೋದು. ಲಿಟ್ರಲಿ ದುಡ್ಡು 1,00,000 ಬಂದರೆ ಸಾಕಾಗಲ್ಲ ಮದುವೆಗೆ, ಹೆಚ್ಚಿಗೆ ಕೊಡುವಷ್ಟು ಕೆಪಾಸಿಟಿ ಆಕೆ ಹತ್ರ ಇದೆ. ಬಟ್ ನೀವು ಅವ್ರ ಜೊತೆ ಕಂಡೀಷನ್ ಆಗಿ ಕರೆಕ್ಟಾಗಿ ಇರ್ತೀನಿ ಅಂತಂದರೆ ಮಾತ್ರ. ದುಡಿಯುವ ಪ್ಲಸ್ ದುಡ್ಡು ಸೇವ್ ಮಾಡ್ಕೊಳ್ಳುವಂಥ ಹುಡುಗ ಇರಬೇಕು ಹೊರತು ಕುಡಿದು ಹಾಳು ಮಾಡಿ ನಂತರ ನನಗೆ ಮೋಸ ಮಾಡಿ ಹೋಗುವಂಥ ಹುಡುಗ ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಲಿಟ್ರಲಿ ಈ ಒಂದು ಗಾಡಿ ಯಾಕೆ ಇಷ್ಟಪಟ್ಟಿದ್ದಾಳೆ, ಟಿ ವಿ ಒಂದರಲ್ಲಿ ನೋಡಿರ್ತಕ್ಕಂತಹ ಗಾಡಿ ಇದು. ಈಕೆ ಇದರಲ್ಲಿ ಒಂದು ಸಲನಾದರೂ ಸುತ್ತಾಡಬೇಕು ಅಥವಾ ಒಂದು ಸಲನಾದರೂ ಒಂದು 2 days ಲಾಂಗ್ ಡ್ರೈವ್ ಹೋಗಬೇಕು ಅಂತ ಆಸೆ ಪಟ್ಟಿದ್ದಾಳೆ. ಬಾಡಿಗೆ ಸಿಗುತ್ತೆ ನೋಡಿ. ಇವಾಗ ಎಂಥವ್ರು ಮಾಡಬೇಕು ಈ ಒಂದು ಕೆಲಸ ಅಂದರೆ, ಆಕೆ ನನಗೆ ತುಂಬ ಇಷ್ಟ ಆಗಿದ್ದಾಳೆ. ಆಕೆನ ಹೆಂಗಾದರೂ ಮಾಡಿ ನಾನು ಮದುವೆ ಆಗಲೇಬೇಕು. ಬಟ್ ಆಕೆದು ಕನಸಿದೆ, ಹೆಂಗೆ ಮಾಡಲಿ ಅಂತಂದರೆ ಈ ಥರ ಕಾರ್ನಲ್ಲಿ ಒಂದು 2 ದಿನ ಟೂರ್ ಕರ್ಕೊಂಡೋಗಿ, ಅವಾಗ ಫುಲ್ಲು ಫಿದಾಗಿ ನೀವು ಇಷ್ಟಪಟ್ಟಿರೋ ರೀತಿಯಲ್ಲಿ ನೀವು ಹೇಳೋ ರೀತಿಯಲ್ಲಿ ಕುಣಿತಾಳೆ ಸ್ನೇಹಿತರೆ. ಸೊ ಒಂದೇ ಚಾನ್ಸು ಬಿಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ನಿಮ್ಮ ಬಯೋಡಾಟಾಗಳನ್ನು ಕಳಿಸುವಾಗ ಮೊಬೈಲ್ ನಂಬರ್ ಹಾಕಿ ಕಳ್ಸೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಾಳಿನ ದಿನ ಪ್ರಾಬ್ಲಮ್ ಆದರೆ ಇಶ್ಯೂ ನಿಮಗೆ ಆಗುತ್ತೆ ಹೊರತು ನಮಗಲ್ಲ. ಯಾರಾದರೂ ಅನ್ನೆಸೆಸರಿ ಕಾಲ್ನ ತೆಗೆದುಕೊಂಡು ಮಿಸ್ಯೂಸ್ ಮಾಡಿ ಏನಾದರೂ ಮಾಡ್ತಾರೆ, ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಅಥವಾ ಏನಾದರೂ ಫ್ರಾಡ್ ಕಾಲು ಅಂತ ಯಾರಾದರೂ ಆಟ ಆಡಿಸಿ ದುಡ್ಡು ಕೇಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ಮೆಸೇಜ್ ಮಾಡಿ, ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಬಂದರೆ ಕಂಟಿನ್ಯೂ ಮಾಡಿ, ಕೆಟ್ಟ ರೀತಿಯಲ್ಲಿ ಬಂದರೆ ಬಿಟ್ಟಾಕಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಪ್ರೊಫೈಲ್ ಇದ್ದರೆ ನಾನು ಬಂದು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಮಸ್ತೆ, ಟೇಕ್ ಕೇರ್, ಬಾಯ್.